ಡಿಸೆಂಬರ್ 9, 2025 ಸ್ಥಳ ವಿಧಾನಸಭೆ. ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರತಿಪಕ್ಷ ನಾಯಕರಿಗೆ ಗೃಹಲಕ್ಷ್ಮಿಯ ಬಾಕಿ ಮೊತ್ತದ ಬಗ್ಗೆ ಉತ್ತರ ಕೊಡುವಾಗ ಹೇಳ್ತಾರೆ, ಆಗಸ್ಟ್ವರೆಗೂ ಎಲ್ಲ ಪಾವತಿಗಳು ಪೂರ್ಣಗೊಂಡಿದೆ ಅಂತ. ಆದರೆ ಇದು ಸುಳ್ಳು ಅಂತ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಧಾರವಾಡ, ಗದಗ ಮತ್ತು ಹಾವೇರಿ ಜಿಲ್ಲೆಗಳ ಅಧಿಕಾರಿಗಳ ಅಧಿಕೃತ ದಾಖಲೆಗಳನ್ನು ಮಂಡಿಸಿದರು. ಆ ದಾಖಲೆಯ ಪ್ರಕಾರ ಗೃಹಲಕ್ಷ್ಮಿಯ ಫೆಬ್ರವರಿ ಹಾಗೂ ಮಾರ್ಚ್ ಕಂತುಗಳು ಇನ್ನೂ ಬಾಕಿ ಇದೆ. ಹಾಗಿದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಪಾವತಿ ಆಗಿದೆಯಾ? ಇದನ್ನ ಯಾರು ಗಮನಿಸಲ್ವಾ? ಇದನ್ನ ತಿಳ್ಕೊಳ್ಳೋಕೆ ಸರ್ಕಾರ 2,000 ಪ್ರತಿ ತಿಂಗಳು ಹೇಗೆ ಪಾವತಿ ಮಾಡ್ತಿದೆ ಅಂತ ತಿಳ್ಕೋಬೇಕು. ಗೃಹಲಕ್ಷ್ಮಿಯ ಹಣ ನಮ್ಮ ರಾಜ್ಯದ 1.72 ಕೋಟಿ ಮಹಿಳೆಯ ಖಾತೆಗೆ ಹೋಗ್ತಿದೆ. ಆದರೆ ಇದು ಸಂಬಳ ಥರ ಪ್ರತಿ ತಿಂಗಳು ಹೋಗಲ್ಲ. 2 ತಿಂಗಳಿಗೊಮ್ಮೆ ಇಲ್ಲ 3 ತಿಂಗಳಿಗೊಮ್ಮೆ ಒಟ್ಟಿಗೆ ಹಾಕ್ತಾರೆ. ಅದು ಎಲ್ರಿಗೂ ಅಲ್ಲ. ಕೆಲವರಿಗೆ ಕೆಲ ತಿಂಗಳು ಬರುತ್ತೆ, ಕೆಲವರಿಗೆ ಬರಲ್ಲ. ಮೊದಲು ಅಕೌಂಟ್ ಕ್ರೆಡಿಟ್ ಆದ ಕೂಡಲೇ ಮೆಸೇಜ್ ಬರ್ತಿತ್ತು. ಈಗ ಅದೂ ಇಲ್ಲ. ಯಾವಾಗಲೂ ಬಂದಿರುತ್ತೆ. ಅರ್ರೆ ಬಂದಿದೆ ಅಂತ ಪಕ್ಕದ ಮನೆಯವರಿಗೆ ಹೇಳಿದ್ರೆ ಅವರಿಗೆ ಬಂದಿರಲ್ಲ. ಈ ತರ ಸರ್ಕಾರ ಜನರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದೆ. ಈ ತರ ಜನರು ಕನ್ಫ್ಯೂಸ್ ಆಗ್ತಿರೋದ್ರಿಂದ ಜನ ತಲೆ ಕೆಡಿಸ್ಕೊಂತಾ ಇಲ್ಲ. ಇದರ ಬಗ್ಗೆ ಸದನದಲ್ಲಿ ಪ್ರಶ್ನೆ ಮಾಡಿದ್ರೆ ಸರ್ಕಾರ ಮೌನವಾಗಿದೆ. ನಿಮ್ಮಲ್ಲಿ ಯಾರಿಗಾನ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ತಪ್ಪದೆ ಅಕೌಂಟ್ಗೆ ಬರ್ತಿದ್ಯಾ? ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ.